ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇರುವ ಈದ್ಗಾ ಮೈದಾನ ವಿವಾದ ಯಾಕೋ ತಣ್ಣಗೆ ಆಗೋ ಹಾಗೆ ಇಲ್ಲ. ಇದೀಗ ರಾಷ್ಟ್ರಭಕ್ತರ ಬಳಗದಿಂದ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರ ನೀಡಲಾಗಿದೆ. ಇದು ಪಾಲಿಕೆಗೆ ಸೇರಿದ ಜಾಗವಾಗಿದ್ದು ಯಾವುದೇ ಕಾರಣಕ್ಕೂ ಮುಸ್ಲಿಂ ಸಂಘಟನೆಗಳಿಗೆ ನೀಡಬಾರದು ಎಂದು ಒತ್ತಾಯಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್ ನೇತೃತ್ವದಲ್ಲಿ ಮನವಿ ಪತ್ರ ನೀಡಲಾಯಿತು. ನಿನಗೆ ಒಂದು ಕ್ಯಾಮ್ರಾ ಇಲ್ಲ, ಅದು ನಾಲ್ಕು ಗೊತ್ತಿದೆ. ಈ ಹಿಂದೆನೆ ನಮ್ಮ ಕಮಿಷನರ್ ಒಬ್ಬರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಇದನ್ನು ವಕ್ಫಾಸ್ತಿಯಲ್ಲಿ ನಮೂದು ಮಾಡಿ ಅಂತ ಒಂದು ಅರ್ಜಿ ಕೊಟ್ಟಾಗ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಆದ್ದರಿಂದ ನಿಮಗೆ ಖಾತೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಕೂಡ ನಮ್ಮ ಕಮಿಷನರ್ ಆಗಿದ್ದರು DC ಅವರು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ವರ್ಷದಲ್ಲಿ 2 ಸಾರಿ ಮಾತ್ರ ಮುಸಲ್ಮಾನರಿಗೆ ನಮಾಜ್ ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಬಿಟ್ರೆ ಬೇರೆ ಇನ್ಯಾವುದೂ ರೈಟ್ಸ್ ಇಲ್ಲ ಅವರಿಗೆ, ಕಾನೂನುಬದ್ಧವಾಗೂ ಇಲ್ಲ. ಪ್ರಾರ್ಥನೆ ಕರ್ನಾಟಕ ರಾಜ್ಯದ ಎಲ್ಲ ಆಸ್ತಿಗಳನ್ನ ವಕ್ಫಾಸ್ತಿ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾರೆ. ಅದರೊಳಗೆ ಇದು ಒಂದು ಸೇರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ರಾಷ್ಟ್ರಭಕ್ತರ ಬಳಗದಿಂದ ನಾವು ಉಪಯೋಗಿಸ್ತಾ ಬಂದಿದ್ದೀವಿ. ಸರ್ಕಾರದ ಅಂಗಸಂಸ್ಥೆ ಮಹಾನಗರ ಪಾಲಿಕೆ ಅದರ ಹಕ್ಕು ಒಡೆತನ ಮತ್ತು ಹಿತಾಸಕ್ತಿಗೊಳಪಟ್ಟಿರುವಂತಹ ಜಾಗ. ಅದು 2000 ರೂಪರೇಷೆಯ ಆಧಾರದ ಮೇರೆಗೆ ಅದು ಮಾಡಿರುವಂತಹ ಜಾಗ. ಅದ್ರ ಚೆಕ್ ಬಂದು ಎಲ್ರಿಗೂ ಗೊತ್ತಿದೆ ಸ್ವಾಮಿ. ಈ ಕಡೆ ಬಂದು ಸೊಳಂಗಕ್ಕೆ ಹೋಗುವಂತ ರಸ್ತೆ ಇದೆ, ಈ ಕಡೆ ಎಂತ ಇದ್ರದ್ದು ಅಂತ ತಪ್ಪಾಗಿ ಅರ್ಥೈಸ್ಕೊಂಡು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಜನರಿಗೆ SBI ಎದುರುಗಡೆ ಇರುವಂತಹ ಜಾಗವನ್ನು ನಮ್ಮ ಮುಸಲ್ಮಾನ್ ಬಾಂಧವರು ವಕ್ಫ್ ಸಂಸ್ಥೆಗೆ ಸೇರಿಸಿ ಕೊಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಅವರಿಗೆ ಖಾತೆನೂ ಕೂಡ ನಮೂದಾಗಿದೆ. ಆದರೆ ಈ ಹಿಂದೆಯೇ ಹಲವಾರು ಬಾರಿ ಪ್ರಕ್ರಿಯೆ ನಡೆದು ಈ ಜಾಗ ಯಾರಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ಕಮಿಷನರ್ ಒಬ್ಬರು ಒಂದು ವರದಿಯನ್ನು ಕೂಡ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ವಕ್ಫ್ ಸಂಸ್ಥೆಯಿಂದ ಅರ್ಜಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಒಂದು ರಿಪೋರ್ಟನ್ನು ಕಮಿಷನರಿಂದ ಕೇಳ್ತಾರೆ. ಕಮಿಷನರ್ ಅವರು ಒಂದು ಸಂಪೂರ್ಣವಾದ ವರದಿಯನ್ನು ಕೂಡ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಈ SBI ಎದುರುಗಡೆ ಇರುವಂತಹ ಜಾಗ ಯಾವುದೇ ನೋಟಿಫಿಕೇಷನಲ್ಲಾಗಲಿ ಇದೇ ಜಾಗವನ್ನು ವಕ್ಫ್ ಆಸ್ತಿ ಅಂತೇಳಿ ಘೋಷಣೆ ಮಾಡೋದಕ್ಕೆ ಸೂಕ್ತವಾದ ದಾಖಲೆಗಳಿಲ್ಲ ಅನ್ನುವಂಥ ಸಂಪೂರ್ಣವಾದ ವರದಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವಿವತ್ತು ರಾಷ್ಟ್ರಭಕ್ತರ ಬಳಗದಿಂದ ಈ ಜಾಗವನ್ನು ಶಿವಮೊಗ್ಗದ ಸಾರ್ವಜನಿಕರ ಬಳಕೆಗೆ ಉಳಿಸಬೇಕು ಅಂಥೇಳಿ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಏನು ಆಟದ ಮೈದಾನ ಎಲ್ಲ ನಮ್ಮ ಸಾರ್ವಜನಿಕರ ಉಪಯೋಗಕ್ಕೆ ನಾವೆಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ತಾ ಬರ್ತಾಯಿದ್ದೀವಿ. ಆದರೆ ಕೆಲವು ಮುಸಲ್ಮಾನರು ಅದನ್ನು ವಕ್ಫಿನ ಆಸ್ತಿ ಅನ್ನೋಂಥ ತೀರ್ಮಾನ ಮಾಡಿ ಈಗಾಗಲೇ ಅದು ನಮ್ಮದು ಅನ್ನೋಂಥ ಘೋಷಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ. ಎರಡನೇದು, ಈಗಾಗಲೇ ಉಚ್ಚ ನ್ಯಾಯಾಲಯ ಕೂಡ 8 ವಾರದಲ್ಲಿ ಈ ಒಂದು ಅರ್ಜಿನ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅದನ್ನು ಈಗಾಗಲೇ ಕಮಿಷನರ್ ಹತ್ರ ನಾವು ತಕ್ಷಣ ಈ ಒಂದು ಅರ್ಜಿನ ತಕ್ಷಣ ಇತ್ಯರ್ಥ ಮಾಡಬೇಕು. ಇದನ್ನು ಆಟದ ಮೈದಾನವಾಗೇ ಉಳಿಬೇಕು ಅನ್ನೋಂಥ ಎಲ್ಲ ಹಿಂದೂಗಳ ಏನು ಹೊರಲ ಒಂದು ಅಭಿಪ್ರಾಯ ಇದೆ, ಅದ್ರ ಪ್ರಕಾರವಾಗಿ ಮಾಡಬೇಕು ಅಂತ ಈಗಾಗಲೇ ನಾವು ಮುನ್ಸಿಪಲ್ ಕಮಿಷನರಿಗಾಗಲೇ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕ ಸ್ಪಂದನೆ ಅವ್ರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಸ್ತಿನ ವಕ್ಫಿಗೆ ಹೋಗಲಿಕ್ಕೆ ನಾವು ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಇರುವಂಥ ಒಂದು ಜಾಗದ ವಿಸ್ತೀರ್ಣ ಮತ್ತು ಹಕ್ಕನ್ನು 2019ನೇ ಇಸ್ವಿನಲ್ಲಿ ದಾಖಲಾಗಿರುವ ಬಗ್ಗೆ 2021ನೇ ಇಸ್ವಿನಲ್ಲಿ ಒಂದು ಆಕ್ಷೇಪಣೆ ದಾಖಲಾಗಿರುತ್ತೆ. ಆ ಆಕ್ಷೇಪಣೆಯನ್ನು ನಿಗದಿತ ಸಮಯದಲ್ಲಿ ವಿಲೇವಾರಿ ಮಾಡದಿರುವ ಬಗ್ಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ 8 ವಾರಗಳ ಗಡುವನ್ನು ಕೊಟ್ಟು ಅದನ್ನು ಕರ್ನಾಟಕ ಕಾರ್ಪೊರೇಷನ್ ವಿಧಿ 114 ಉಪನಿಯಮಗಳ ಅನುಸಾರ ಪುನರಾಮರ್ಶೆ ರಿವ್ಯೂ ಪಿಟಿಷನ್ನ ದಾಖಲು ಮಾಡಿಕೊಳ್ಳುವುದರ ಮೂಲಕ ಕೂಡಲೇ ಅದನ್ನು ಇತ್ಯರ್ಥ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿರುತ್ತೆ. ಈಗಾಗಲೇ ಬಂದುಬಿಟ್ಟು ಸದರಿ ವಿಚಾರಣೆ ಬಂದುಬಿಟ್ಟು ಜಾರಿನಲ್ಲಿರುತ್ತೆ. 2-3 ಹಂತದ ವಿಚಾರಣೆಗಳು ನಡೆದಿರುತ್ತೆ. ಮತ್ತೊಂದು ವಿಚಾರಣೆಯ ದಿನಾಂಕ
ಮುಂದಿನ ವಾರದಲ್ಲಿ ನಿಗದಿಯಾಗಿರುತ್ತದೆ. ನಿಯಮಾನುಸಾರ ಕರ್ನಾಟಕ ಕಾರ್ಪೊರೇಷನ್ ಖಾತಾಗಳ